ಒಂದು ಕಡೆ ಕೊಡವನಾಡು, ಇನ್ನೊಂದು ಕಡೆ ತುಳುನಾಡು ಅನ್ನೋ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರ್ತಾ ಇದೆ. ಆದ್ರೆ ಮಲೆನಾಡಿನವರು ಯಾವತ್ತೂ ಹಾಗೆ ಕೇಳಿಲ್ಲ. ಒಂದು ಪ್ರದೇಶದಲ್ಲಿ ಮನುಷ್ಯರಿಗಿಂತ ಕಾಡು ಪ್ರಾಣಿಗಳು ಹೆಚ್ಚಾಗಿದ್ರೆ ಅದನ್ನ ಅರಣ್ಯ ಅನ್ನೋದಾ ಇಲ್ಲ ಊರು ಅನ್ನೋದಾ? ಭೂತಗಳು ಓಡಾಡ್ತಿರೋ ಜಾಗದಲ್ಲಿ ನನಗೇನ್ ಕೆಲಸ ಹೇಳಿ? ನಾಳೆ ಹೊಂಗೆ ಬೈಲ್ ಹೋಗ್ಬೇಕು. ಅದ್ಯಾನ್ ಬರ್ತಾನ ಬರ್ಲಿ, ಒಂದು ತುಂಡು ಭೂಮಿನೂ ಮುಟ್ಟ ಬೀಳದ ನಾನು. ಫಾರೆಸ್ಟ್ ಆಫೀಸರ್ ಅಂದ್ರೆ ಬರೀ ಕಾಡ್ ಕಾಯೋದಲ್ಲ, ಕಾಡ್ ಉಳಿಸೋದು ಕೂಡ. ಮುಂಡೆ ಮಕ್ಕಳಿಗೆಲ್ಲ ಸಸ್ತೋಟದ ಮೇಲೆ ಕಣ್ಣು. ಕಾಡನ್ನ ಕಾಡಾಗಿರೋದ್ ಬಿಡಿ, ಸ್ಮಶಾನ ಮಾಡಬೇಡಿ. ಭೂಮಿ ಮೇಲೆ ಹುಡ್ತಾ ಯಾರು ಬೇಲಿ ಹಾಕೊಂಡು ಹುಟ್ಟಿಲ್ಲ. ಸ್ವಾರ್ಥ, ಮನುಷ್ಯನ್ ಸ್ವಾರ್ಥ ಹಾಕಿದ್ದು ಬೇಲಿನ. ಇದು ಕಲಿಕಾಲ ಮೂರ್ತಣ್ಣ, ಇಲ್ಲಿ ಕಲಿವರೆಗೂ ಋಣಿ, ಕಲ್ತಾದ್ಮೇಲೆ ನೀನೇ ದಣಿ. ನಮ್ಮ ಪಕ್ಷದಲ್ಲಿ ಈ ಬಗ್ಗೆ ಗಂಭೀರವಾದ ಆಲೋಚನೆ ನಡೀತಾ ಇದೆ. ನಮ್ಮ ಪ್ರಣಾಳಿಕೆ ನೋಡಿಲ್ವಾ ನೀವು? ಭಯದ ಆಳ ಕೇಳಿದ್ರೆ ಅದರ ಆವರಣದಿಂದ ಹೊರಗೆ ಬರೋದು ತುಂಬಾ ಕಷ್ಟ ಆಗ್ಬೋದು. ಕೆಂಪು ಬಣ್ಣ ಎಲ್ಲೂ ಕಾಣಿಸ್ಬಾರ್ದು. ಇನ್ನು 1 ತಿಂಗಳಲ್ಲಿ ಗಂಟು ಮೂಟೆ ಕಟ್ಟಬೇಕು. ಇಲ್ಲ ಅಂದ್ರೆ ನಿಮ್ ಮನೆ ಮುಂದಿನ ತುಳಸಿ ಕಟ್ಟೆಗೆ ಹೂಡೋಕಾರಿಲ್ಲ. ಕಾಡಿನ ಜನರ ಹೆಜ್ಜೆ ಕಾಡಲ್ ಕಂಡ್ರೆ ಕಾಡಿನ ಮೃಗಗಳು ನಾಡಿ ನುಗ್ತವೆ.